ಸಿಂಹರಾಶಿ ಕಷ್ಟಕ್ಕೆ ಸಿಗಾಹಾಕ್ಕೊಳ್ತೀರಿ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಕುಟುಂಬದಲ್ಲಿ ಸಂತೋಷ ನಿಮ್ಮದಾಗ್ತಕ್ಕಂತಹದ್ದು. ಯಾವುದೇ ಒಪ್ಪಂದಗಳಿಗೆ ಸಹಿಯನ್ನು ಮಾಡಬೇಡಿ, ಅದು ನಿಮ್ಮ ವ್ಯಾವಹಾರಿಕವಾದಂತಹ ವಿಚಾರದಿಂದ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು. ಯಾವುದೇ ವ್ಯವಹಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಡಿ, ಅದು ನಿಮಗೆ ಶೋಭೆಯನ್ನು ತರುವಂಥದ್ದಲ್ಲ. ಹಿರಿಯರ ಅಧಿಕಾರಿಗಳ ಬೆಂಬಲ ಸಿಕ್ಕತ್ತೆ, ಅದರ ದುರುಪಯೋಗ ಬೇಡ ಅಂತ ಅರ್ಥ. ಮನೆಯನ್ನು ನವೀಕರಣ ಮಾಡ್ತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ, ಆ ಯೋಗ ನಿಮಗೆ ಒದಗಿರುವಂಥದ್ದು. ಹನುಮಾನ ಚಾಲೀಸವನ್ನು ಪಠನೆ ಶ್ರವಣ ಮಾಡಿ ಅಥವಾ ಹನುಮಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ದಿನೇ ದಿನೇ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು. ಜಾಗ್ರತೆಯನ್ನು ವಹಿಸಿ. ಯಾವ ಕ್ಷಣದಲ್ಲಿ ಯಾವ ವಿರೋಧಿಗಳು ಏನು ತೊಂದರೆಯನ್ನು ಮಾಡ್ತಾರೋ ಗೊತ್ತಿಲ್ಲ, ಆ ಎಚ್ಚರಿಕೆ ನಿಮಗೆ ಇರಬೇಕಾಗತ್ತೆ. ಪ್ರಾಮಾಣಿಕವಾದಂತಹ ಸ್ಪರ್ಧಾಳುಗಳಿಗೆ ಸದಾಕಾಲ ಜಯ ಸಿಕ್ಕೇ ಸಿಕ್ಕತ್ತೆ. ಯಾವುದೇ ರೀತಿಯ ರಾಜಕೀಯ ಒತ್ತಡಗಳಿದ್ದರೂ ಕೂಡ ನಿಮ್ಮ ಗ್ರಹಗತಿ ಚೆನ್ನಾಗಿದೆ ಅನ್ನುವಾಗ ಅದು ಅಲ್ಲಿ ಲಾಭದಾಯಕವಾಗಿ ಕೆಲಸವನ್ನು ಮಾಡುವಂಥದ್ದು. ಅವಕಾಶದಿಂದ ವಂಚಿತರಾಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಕ್ರೀಡಾಪಟುಗಳಿಗೆ ಹಿಂದೆ ಮಾಡಿದ ತಪ್ಪುಗಳಿಂದ ಇವತ್ತು ಹಿನ್ನಡೆಯಾಗತ್ತೆ. ಯಾವತ್ತೋ ಏನೋ ತಪ್ಪು ಮಾಡಿರ್ತೀರಿ, ಅದನ್ನು ಸಾಧನೆ ಮಾಡ್ಕೊಂಡು ಬಂದುಬಿಟ್ಟಿರ್ತೀರಿ, ಇವತ್ತು ಅದು ನಿಮಗೆ ತೊಂದರೆಗೆ ಕಾರಣವಾಗತ್ತೆ. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ನೀಡಬೇಕಾದಂಥದ್ದು ಕರ್ತವ್ಯ. ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ. ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಸದಾಕಾಲ ಶುಭ ಫಲವನ್ನು ನಿರೀಕ್ಷೆ ಮಾಡೋದರಲ್ಲಿ ಯಾವ ತಪ್ಪೂ ಇಲ್ಲ. ರಾಜರಾಜೇಶ್ವರಿಯನ್ನು ಉಪಾಸನೆ ಮಾಡಿ, ಪೂಜೆ ಮಾಡಿ. ರಾಶಿ, ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಯಾವ ವಿಷಯವನ್ನು ಯಾವ ವ್ಯಕ್ತಿಯನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂಥದ್ದು. ವಿರಾಮ ತೆಗೆದುಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ, ಅಷ್ಟು ಒತ್ತಡಗಳು ನಿಮಗಿರುವಂತಹ ದಿವಸ. ಓದುವುದರಿಂದ ಭವಿಷ್ಯದಲ್ಲಿ ಅನುಕೂಲವಾಗುತ್ತೆ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ತುಂಬ ದಿವಸದಿಂದ ಆರೋಗ್ಯದಲ್ಲಿ ವ್ಯತ್ಯಯಗಳನ್ನು ಮಾಡಿಕೊಂಡಿರುವಂಥವ್ರಿಗೆ ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾದಂತಹ ಒಂದು ಸಂದರ್ಭ. ವಿದ್ಯಾರ್ಥಿಗಳು ಓದು ಬರಹ ಅಥವಾ ನಿಮ್ಮ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಯತ್ನಗಳು ತುಂಬ ಆಯಾಸವನ್ನು ಮಾನಸಿಕವಾಗಿ ದೈಹಿಕವಾಗಿ ಮಾಡ್ತಕ್ಕಂಥದ್ದಾಗತ್ತೆ. ಆದರೆ ಮನಸ್ಸು ಮಾತ್ರ ನಿರ್ದಿಷ್ಟವಾದಂತಹ ಗುರಿಯ ಕಡೆಗೆ ಇರಬೇಕು ಅಂತಕ್ಕಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ಪವಮಾನ ಮಂತ್ರವನ್ನು ಪಾರಾಯಣ ಮಾಡಿ, ಪವಮಾನ ಹೋಮವನ್ನು ಮಾಡಿಸಿ ಶುಭವಾಗಿ. ವೃಶ್ಚಿಕ ರಾಶಿ, ಪದಾರ್ಥಗಳನ್ನು ಕೊಂಡು ಮಾರಾಟ ಮಾಡುವಂಥದ್ದು, ಆಮದು ರಫ್ತು ಮಾಡ್ತಕ್ಕಂಥದ್ದು, ಇಂಥವರಿಗೆ ವ್ಯವಹಾರದಲ್ಲಿ ಶುಭ ಇರುವಂಥದ್ದು. ಈ ದಿವಸ ತತ್ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ಕೂಡ ಮಾಡಬೇಡಿ ಎನ್ನುವಂಥದ್ದು. ಐಷಾರಾಮಿ ಜೀವನಕ್ಕೆ ಅವಕಾಶಗಳಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಯಾವುದೂ ಕೂಡ ವ್ಯರ್ಥವಾಗಬಾರದು ಅನ್ನುವಂಥದ್ದು. ಯಾರಿಗೆ ಆಹಾರದ ಅಗತ್ಯ ಇದೆಯೋ ಅಂಥವರಿಗೆ ಸಹಾಯವನ್ನು ಮಾಡಿ ಎನ್ನುವಂಥದ್ದು. ಹೊಸ ವಾಹನ ಖರೀದಿಯ ಬಗ್ಗೆ ಚಿಂತನೆಗಳಾಗತ್ತೆ, ಆ ಯೋಗ ನಿಮಗೆ ಕೂಡಿ ಬರ್ತಾ ಇರುವಂಥದ್ದು. ಅಭಿಪ್ರಾಯ ಸಲಹೆ ಇತ್ಯಾದಿಗಳನ್ನು ಬೇರೆಯವರಿಗೆ ಹೋಲಿಕೆ ಮಾಡಬೇಡಿ, ನೀವೇ ಅದನ್ನು ತಿಳಿಬೇಕಾದಂಥದ್ದು. ನಿಮ್ಮ ಮನೆ ದೇವರ ದರ್ಶನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.